ಇಂದಿನ ಹೋರಾಟದ ಹೆಜ್ಜೆಗಳು ಕಾರ್ಯಕ್ರಮದಲ್ಲಿ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕೋಲಾರ ಗ್ರಾಮದ ಶಂಕರರಾವ್ ದೇಶಪಾಂಡೆ ಹಾಗೂ ಕುಸುಮಾವತಿ ಶಂಕರರಾವ್ ದೇಶಪಾಂಡೆ ಅವರ ಬಗ್ಗೆ ಮಾತನಾಡುತ್ತಾರೆ ರುದ್ರಮ್ಮ ಸಂಕಪ್ಪ ಗಿಡ್ಡಗೋಳ್. ಕೇಳಿ ಎರಡನೇ ಭಾಗ. ಶಂಕರರಾವ್ ದೇಶಪಾಂಡೆ ಅವರು 1933ರ ಜನವರಿಯಲ್ಲಿ ಜೈಲಿನಿಂದ ಬಿಡುಗಡೆಗೊಂಡು ಕರ್ನಾಟಕಕ್ಕೆ ಮರಳಿ ಬಂದು ಅಂಕೋಲೆಯಲ್ಲಿ ಕರ್ನೀರಾ ಕಠಿಣ ಚಳುವಳಿಯಲ್ಲಿ ಭಾಗಿಯಾದರು. ಈ ಸಮಯದಲ್ಲಿ ಮತ್ತೆ ಇವರನ್ನು ಬ್ರಿಟಿಷ್ ಸರ್ಕಾರ ಬಂಧಿಸಿದರು. ಇದು 3ನೇ ಬಾರಿ 6 ತಿಂಗಳು ಕಾಲ ಕಾರವಾರದ ಜೈಲಿನಲ್ಲಿಡಲಾಯಿತು. ಇಲ್ಲಿಂದ ಬಿಡುಗಡೆಯಾದ ನಂತರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೇವಾದಳವು ಕಾಂಗ್ರೆಸ್ನಲ್ಲಿ ವಿಲೀನಗೊಂಡಿದ್ದರಿಂದ ಉತ್ತರ ಪ್ರದೇಶದ ಪ್ರಯಾಣ ಬೆಳೆಸಿದ ಶಂಕರರಾವ್ ಅವರು ಗಾಂಧೀಜಿಯವರ ಜೊತೆಗೂಡಿ 5-6 ವರ್ಷಗಳ ಕಾಲ ವಿವಿಧ ಹೋರಾಟಗಳಲ್ಲಿ ಭಾಗಿಯಾದರು. 1938ರ ಹೊತ್ತಿಗೆ ಗದುಗಿಗೆ ವಾಪಸ್ಸಾಗಿ ಕಾನೂನುಭಂಗ ಚಳುವಳಿಯಲ್ಲಿ ಪಾಲ್ಗೊಂಡು ಗದುಗಿನ ಕನಗಿನಹಾಳಿ ರೈಲ್ವೆ ಸ್ಟೇಷನ್ಗೆ ಬೆಂಕಿ ಇಟ್ಟು ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ಭೂಗತರಾದರು. ಹೀಗೆ ಹಲವಾರು ಚಳುವಳಿಗಳನ್ನ ಮಾಡುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲು ಜನರನ್ನು ಪ್ರೇರೇಪಿಸಿದರು. ಈ ಸಮಯದಲ್ಲಿ ಖಾದಿ ಪ್ರಚಾರ, ಹಿಂದಿ ಭಾಷಾ ಪ್ರಚಾರವು ಬಹಳ ಮುಖ್ಯ ಪಾತ್ರವನ್ನ ವಹಿಸಿದ್ದವು. 1942ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಎಲ್ಲ ಸೂಚನೆಗಳು ಬರತೊಡಗಿದ್ದವು. ಅಷ್ಟೊತ್ತಿಗೆ ಅವರ ಜೀವನದ 35 ವರ್ಷಗಳಿಂದ ಶಂಕರರಾವ್ ಅವರು ಅವರ ಮನೆಯವರ ಒತ್ತಾಸೆಯ ಮೇರೆಗೆ 1942ರಲ್ಲಿ ಅಂದರೆ ತಮ್ಮ 35ನೇ ವಯಸ್ಸಿಗೆ ಕುಸುಮಾವತಿಯವರನ್ನ ವಿವಾಹವಾದರು ಮತ್ತು ಗದುಗಿನಲ್ಲಿ ಹಿಂದಿ ಭಾಷಾ ಶಿಕ್ಷಕರಾಗಿ ನೇಮಕರಾದರು. ಆದರೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವುದನ್ನ ಅವರು ಮರೆತಿರಲಿಲ್ಲ. ಕೊನೆಗೆ 1947 ಆಗಸ್ಟ್ 15ರಂದು ದೇಶಕ್ಕೆ ಸ್ವಾತಂತ್ರ್ಯ ದೊರೆತಾಗ ದೇಶಕ್ಕಾಗಿ 3 ಬಾರಿ ಜೈಲು ಅನುಭವಿಸಿದ್ದ ಶಂಕರರಾವ್ ದೇಶಪಾಂಡೆಯವರ ಹೆಸರಿನಲ್ಲಿದ್ದುದು ಕೇವಲ 750 ರೂಪಾಯಿ ಹಣ. ಕೋಲಾರದಲ್ಲಿ ಮನೆ ಮಾತ್ರ. ಹೋರಾಟದ ಬದುಕು ಶಂಕರರಾವ್ ದೇಶಪಾಂಡೆವಾಗಿತ್ತು. ಇಂತಹ ನಿಷ್ಠಾವಂತ ಪ್ರಾಮಾಣಿಕ ಹೋರಾಟಗಾರ ಶಂಕರರಾವ್ ದೇಶಪಾಂಡೆಯವರ ಪತ್ನಿ ಕುಸುಮಾವತಿ ಶಂಕರರಾವ್ ದೇಶಪಾಂಡೆ ಒಬ್ಬ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಇವರು 1921ರಲ್ಲಿ ಗದಗ್ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಜನಿಸಿದರು. ಇವರ ತಂದೆ ಶಿವಪ್ಪಯ್ಯ, ತಾಯಿ ಪಾರ್ವತಿ. ಕುಸುಮಾವತಿಯವರು ಜನ್ಮದಿನವೇ ಒಂದು ವಿಶಿಷ್ಟ ಹಾಗೂ ವಿಶೇಷವೆಂದು ಹೇಳಿಕೊಂಡಿದ್ದಾರೆ. ಕಾರಣ ಕುಸುಮಾವತಿ ಜನಿಸಿದ ದಿನವೇ ಮಹಾತ್ಮ ಗಾಂಧೀಜಿಯವರು ಕೂಡ ಲಕ್ಕುಂಡಿಗೆ ಭೇಟಿ ನೀಡಿದ್ದರಂತೆ. ಇದು ಕುಸುಮಾವತಿಯರ ಹೋರಾಟದ ಬದುಕಿಗೆ ಅಥವಾ ಭವಿಷ್ಯಕ್ಕೆ ಒಂದು ಸಂಕೇತವಾಗಿ ನಿಂತಿದೆ. ಕುಸುಮಾವತಿಯರ ತಂದೆ ತಾಯಿಯವರು ಸಾಂಪ್ರದಾಯಿಕ ವ್ಯವಸ್ಥೆಗೆ ಬದಲಾಗಿ ತಮ್ಮ ಮಗಳಲ್ಲಿ ದೇಶ ಪ್ರೇಮದ ಅರಿವನ್ನ ತುಂಬಿದ್ದರು. ಸ್ವಾತಂತ್ರ್ಯ ಎಂದರೇನು, ಚಳುವಳಿ ಎಂದರೇನು, ಯಾವುದು ತುರ್ತು, ಯಾವುದು ಗಂಭೀರ, ದೇಶದ ವಿಚಾರಗಳನ್ನ ಮಗಳಲ್ಲಿ ತುಂಬುವುದರಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಸ್ವಾತಂತ್ರ್ಯ ಚಳುವಳಿಗೆ ಆಗಿನ ಕಾಲದಲ್ಲೇ ಮಹಿಳೆಯರ ಪಾಲುಗಾರಿಕೆ ಎಷ್ಟು ಅನಿವಾರ್ಯ ಎಂಬ ಸುಧಾರಣೆಯನ್ನು ತರುತ್ತಿದ್ದ ಸಂಭವದ ಕಾಲವದು. ದಿವಂಗತ ಕೃಷ್ಣಾಬಾಯಿ ಪಂಜೀಕರ್ ಅವರ ಜೊತೆಗೂಡಿ ಕುಸುಮಾವತಿಯವರು ಕೂಡ ಮನೆ ಮನೆಗೆ ತೆರಳಿ ಹೆಣ್ಣು ಮಕ್ಕಳನ್ನ ಒಂದುಗೂಡಿಸಿ ಅವರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಮೂಡಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತಿದ್ದರು ಮತ್ತು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ತಿಳಿಸಿ ಹೇಳುವಂತಹ ಕೆಲಸವನ್ನೂ ಮಾಡ್ತಾ ಇದ್ರು. ಹೀಗೆ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಬಿಹಾರ ಹಾಗೂ ಪಂಜಾಬ್ ಪ್ರಾಂತ್ಯಗಳ ಕೆಲವು ಭಾಗಗಳು ಇವರ ಕಾರ್ಯಕ್ಷೇತ್ರಗಳಾಗಿದ್ದವು. ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಭಾಷೆ, ಸಂಸ್ಕಾರ, ಸಾಮಾಜಿಕ ಪರಿಸರಗಳಿಂದ ಕೂಡಿಕೊಂಡು ಬೆಳೆದ ಸಂಪೂರ್ಣ ಜೀವನ ಕುಸುಮಾವತಿಯರದಾಗಿತ್ತು. ಇವರ ಮನೆ ಅನೇಕ ಸ್ವಾತಂತ್ರ್ಯ ಸೇನಾನಿಗಳ ಗುಪ್ತ ಸಮಾಲೋಚನೆಗಳ ಮಂದಿರ, ವಾಸಸ್ಥಾನವಾಗಿತ್ತು. ಸಾವಿರಾರು ಜನರಿಗೆ ಅನ್ನ ನೀಡಿದ ಮನೆತನ ಕುಸುಮಾವತಿಯವರದು. ಇಷ್ಟೊಂದು ಜ್ಞಾನ, ಸ್ವಾತಂತ್ರ್ಯದ ಕಿಚ್ಚಿನ ಮನೋಭಾವ ಇವರಲ್ಲಿ ಬೆಳೆಯಲು ಮುಖ್ಯ ಕಾರಣವೇನೆಂದರೆ ಅವರ ಮನೆಗೆ ಬರುತ್ತಿದ್ದ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಭಾವ. ಮನೆಯೇ ಮೊದಲ ಪಾಠಶಾಲೆ ಎನ್ನುವಂತೆ ಕುಸುಮಾವತಿಯರ ಮೇಲೆ ಈ ಸ್ವತಂತ್ರ ಹೋರಾಟಗಾರರು ಬಂದು ಹೋಗುತ್ತಿದ್ದು ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇರತಕ್ಕಂಥ ಅವರ ವಿಚಾರಗಳು ಈ ಮಗುವಿನ ಮೇಲೆ ಅತ್ಯಂತ ಪರಿಣಾಮ ಬೀರಿದವು. ಮನೆಯ ವಾತಾವರಣ ಅವರಲ್ಲಿ ದೇಶ ಸೇವೆಯ ಹಂಬಲವನ್ನ ಮೂಡಿಸಿತು. ನಾಸು ಹರ್ಡೇಕರ್ ಅವರ ಸೇವಾದಳದಲ್ಲಿ ಇವರು ಕೂಡ ಪಾಲ್ಗೊಂಡರು. ಒಂದು ದಿನ ದಿವಂಗತ ಕೃಷ್ಣಾಬಾಯಿ ಪಂಜೀಕರ್ ಅವರ ಜೊತೆ ಶಂಕರರಾವ್ ದೇಶಪಾಂಡೆ ಅವರು ಬಂದಿದ್ದರು. ಅವರು ಪ್ರಾಮಾಣಿಕ ದೇಶಭಕ್ತರು, ರಾಷ್ಟ್ರೀಯ ಶಾಲೆಗಳು,
ಐತಿಹಾಸಿಕ ಲಾಹೋರ್ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದರು. ಡಾಕ್ಟರ್ ನಾಸು ಹರ್ಡೀಕರ್ ಅವರ ಸೇವಾದಳದ ಆಲ್ ಇಂಡಿಯಾ ಆರ್ಗನೈಸರ್ ಕೂಡ ಆಗಿದ್ದರು. ಅವರಿಗೆ ಕ್ಯಾಪ್ಟನ್ ದೇಶಪಾಂಡೆ ಎಂದೇ ಕರೆಯಲಾಗುತ್ತಿತ್ತು. ಆಗ ಅವರು ದೇಶಪಾಂಡೆಯವರ ಜೊತೆ ಮದುವೆಗೆ ಪ್ರಸ್ತಾಪಿಸಿದರು. ಮುಂದೆ 1937ರಲ್ಲಿ ದಿವಂಗತ್ ಹುಯಿಲ್ಗೋಳ್ ವೆಂಕಟರಾಯರು, ಕೆ.ಎ. ವೆಂಕಟರಾಮಯ್ಯ ಹಾಗೂ ಅವರ ಧರ್ಮಪತ್ನಿ ಗೌರಮ್ಮ, ಹರ್ಡೇಕರ್ ಗುದ್ಲಪ್ಪ, ರಂಗರಾವ್ ದಿವಾಕರ್, ಶ್ರೀನಿವಾಸರಾವ್ ಕೌಜಲ್ಗಿ, ಕೇರಿಕರ್, ರಾಮರಾವ್ ಮಾಸ್ತರ್, ರಮಾಕಾಂತ್ ಗೋಳಿಗೇರಿ ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಶಂಕರ್ರಾವ್ ದೇಶಪಾಂಡೆ ಅವರನ್ನ ಕುಸುಮಾವತಿಯವರು ಮದುವೆಯಾದರು. ಆಗ ಇವರಿಗೆ 17ರ ಹರೆಯ. ಸೇವಾದಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತಮ್ಮ ಪತಿಯೊಂದಿಗೆ ಕುಸುಮಾವತಿಯವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದರು. ಬಾಲ್ಯದಿಂದ ಮನೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ವಾತಾವರಣ ಇದ್ದುದರಿಂದ ಪತಿಯೊಂದಿಗೆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಕ್ಕೆ ಇವರಿಗೆ ಅತ್ಯಂತ ಪ್ರೇರಕವಾದ ಅಂಶವಾಗಿದೆ. ಮದುವೆಯಾದ ದಿನದಿಂದಲೂ ಹೋರಾಟದಲ್ಲಿ ತೊಡಗಿಸಿಕೊಂಡ ಕುಸುಮಾವತಿ ದೇಶ ಸೇವೆಯಲ್ಲಿ ಈಶ ಸೇವೆಯನ್ನು ಕಾಣಲಾರಂಭಿಸಿದರು. ಕುಸುಮಾವತಿ ಬಾಪು ಜೊತೆಗೂಡಿ ಹೋರಾಟ ಮಾಡಿದ್ದಷ್ಟೇ ಅಲ್ಲ, ಒಮ್ಮೆ ಗಾಂಧೀಜಿಯವರ ವಾರ್ಧಾ ಆಶ್ರಮದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಸುದೀರ್ಘ ಚರ್ಚೆಯನ್ನು ಮಾಡಿದ್ದರು. ಆ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರು ನೂಲು ತೆಗೆಯುತ್ತಾ ಕುಳಿತಿದ್ದರು. ಆಗ ಕುಸುಮಾವತಿಯವರು ಒಂದು ಪ್ರಶ್ನೆಯನ್ನ ಕೇಳಿದರು, ಸ್ವಾತಂತ್ರ್ಯ ಯಾವಾಗ ದೊರೆಯುವುದು? ಆಗ ನಸುನಗುತ್ತಾ ಗಾಂಧೀಜಿಯವರು ಉತ್ತರಿಸ್ತಾರೆ, ಸದ್ಯದಲ್ಲೇ ದೊರೆಯುವುದು, ಅದು ಮಧ್ಯರಾತ್ರಿಯಲ್ಲೇ ದೊರೆಯುತ್ತದೆ ಎಂದು ಹೇಳಿದರಂತೆ. ಈ ಮಾತನ್ನ ಕೇಳಿ ಗಾಂಧೀಜಿಯ ದಾರ್ಶನಿಕ ನುಡಿಗೆ ಕುಸುಮಾವತಿಯವರು ಬೆರಗಾಗಿದ್ದರು. ಮಹಾತ್ಮಾಜಿ ಅಲ್ಲದೆ ಹಣಮಂತರಾವ್ ಕೌಜಲ್ಗಿ, ಹಾರನಹಳ್ಳಿ ರಾಮಸ್ವಾಮಿ, ಮಹಾದೇವ್ ದೇಸಾಯಿ, ಸುಚೇತಾ ಕೃಪಲಾನಿ, ರಾಜ್ ಗೋಪಾಲಾಚಾರಿ, ದಾದಾಬಾಯಿ ನವರೋಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮೊದಲಾದ ಹಿರಿಯ ಚೇತನಗಳ ಸಂಪರ್ಕ ಕುಸುಮಾವತಿ ದೇಶಪಾಂಡೆಯವರಿಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರ ಶಂಕರರಾವ್ ದೇಶಪಾಂಡೆ ಅವರ ಪತ್ನಿ ಕುಸುಮಾವತಿ ದೇಶಪಾಂಡೆ ಇಬ್ಬರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದರು. ಶಂಕರರಾವ್ ಅವರು ಸುಭಾಷ್ ಚಂದ್ರ ಬೋಸ್ ಅವರೊಂದಿಗೆ ಮುಂಚೂಣಿಯಲ್ಲಿದ್ದರೆ, ಕುಸುಮಾವತಿಯವರು ಗಾಂಧೀಜಿಯವರೊಂದಿಗೆ ಅಹಿಂಸಾತ್ಮಕ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಅದೆಷ್ಟೋ ಸಲ ಸಬರಮತಿ ಆಶ್ರಮದಲ್ಲಿ ಕಸ್ತೂರಿಬಾ ಅವರೊಂದಿಗೆ ಕೂಡ ಅವರು ಕಾಲವನ್ನ ಕಳೆದಿದ್ದಾರೆ. ಮುಂದೆ ಗುಜರಾತಿನ ಗಾಂಧಿ ಆಶ್ರಮದಲ್ಲಿ 4 ವರ್ಷಗಳ ಕಾಲ ನೆಲೆಸಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿ ಜೈಲುವಾಸವನ್ನು ಕೂಡ ಅನುಭವಿಸಿದ್ದರು. ಜೊತೆಗೆ ಚೆಲೆಜಾವ್ ಚಳುವಳಿ ಸೇರಿದಂತೆ ಇನ್ನೂ ಹಲವಾರು ಚಳುವಳಿಯಲ್ಲಿ ಕುಸುಮಾವತಿಯವರು ಪಾಲ್ಗೊಂಡಿದ್ದರು. ಮುಂದೆ ಕುಸುಮಾವತಿಯವರಿಗೆ ಬಸವ ವಿಭೂಷಣ ರಾಷ್ಟ್ರೀಯ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಮತ್ತು ಸನ್ಮಾನಗಳು ಕೂಡ ಲಭಿಸಿವೆ. 1937ನೇ ಇಸ್ವಿ ಆಗಿನ್ನು ಗದಗದಲ್ಲಿ ಸೇವಾದಳದ ಇಂಡಿಯಾ ಆರ್ಗನೈಸರ್ ಆಗಿದ್ದ ಕ್ಯಾಪ್ಟನ್ ದೇಶಪಾಂಡೆ ಭಾರತ ಸೇವಾದಳದ ಸಂಸ್ಥಾಪಕ ನಾಸು ಹರ್ಡೀಕರ್, ವೆಂಕಟರಾವ್ ಹುಯಿಲ್ಗೋಳ್, ಹರ್ಡೇಕರ್ ಗುದ್ಲಪ್ಪ, ರಂಗರಾವ್ ದಿವಾಕರ್, ಶ್ರೀನಿವಾಸ್ ಕೌಜಲ್ಗಿ ಮುಂತಾದವರ ಪರಿಚಯವನ್ನು ಪ್ರತಿದಿನ ಸ್ವಾತಂತ್ರ್ಯ ಚಳುವಳಿ ಕುರಿತು ಚರ್ಚೆಗಳನ್ನು ಪತಿ ಪತ್ನಿಯರಿಬ್ಬರೂ ಸೇರಿ ಮಹಾನ್ ಹಿರಿಯ ನಾಯಕರುಗಳೊಂದಿಗೆ ಸದಾ ಚರ್ಚಿಸುತ್ತಿದ್ದರು. ಅಂದಿನ ಬ್ರಿಟಿಷ್ ಸರ್ಕಾರ ವಿರುದ್ಧ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯ ಜೊತೆಗೆ ನಹಿ ರಕ್ನಾ ಬದ್ಮ ಸರ್ಕಾರ್ ಸಹಿ ರಕ್ನಾ ಎಂಬ ಪ್ರಚೋದಾತ್ಮಕ ಘೋಷಣೆಗಳೊಂದಿಗೆ ಹೋರಾಟವನ್ನು ಸಂಘಟಿಸಿದರು. ಇವರ ಹೋರಾಟವನ್ನು ಗಮನಿಸಿದ ಸೇವಾದಳದ ನಾಸು ಹರ್ಡೇಕರ್ ಅವರು ಇವರನ್ನು ಖಾದಿ ಕುರಿತಾದ ಹೆಚ್ಚಿನ ತರಬೇತಿಗಾಗಿ ಮತ್ತೆ ಬಾಪೂಜಿಯವರ ಸೇವಾಗ್ರಾಮದ ಆಶ್ರಮಕ್ಕೆ ಕಳುಹಿಸಿದರು. ಅಲ್ಲಿ ಸುಶೀಲಾ ನಯ್ಯರ್, ಡಾಕ್ಟರ್ ಜೀವರಾಜ್ ಮೆಹ್ತಾ ಬಜಾಜ್ ಅವರ ಪತ್ನಿ ಜಾನಕಿಬಾಯಿ ಬಜಾಜ್, ದಾದಾಬಾಯಿ ನವರೋಜ್ ಅವರ ಮೊಮ್ಮಗಳು ಖುರ್ಷೀದ್ ಬೆಹನರವರ ಜೊತೆಗೆ ಒಡನಾಟ ಬೆಳೆಯಿತು. ಗಾಂಧೀಜಿಯವರ ಸೇವಾಗ್ರಾಮದ ಆಶ್ರಮದಲ್ಲಿನ 4 ವರ್ಷದ ಜೀವನ ಇವರ ಹೋರಾಟದ ದಶೆಯನ್ನೇ ಬದಲಿಸಿತು. ಪತಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಗಲು ಕೊಟ್ಟು ಹೋರಾಡಿದ ಶ್ರೀಯುತರು ತುಂಬಾ 37 ವಸಂತಗಳ ಸಾರ್ಥಕ ಜೀವನವನ್ನ ನಡೆಸಿದರು. ಮುಂದೆ 2017 ಆಗಸ್ಟ್ 28ರಂದು ಇಹಲೋಕವನ್ನು ತ್ಯಜಿಸಿದರು. ಇವರಿಗೆ ಶ್ರೀಮತಿ ಕುಸುಮಾವತಿ ಮತ್ತು ಕ್ಯಾಪ್ಟನ್ ಶಂಕರರಾವ್ ದೇಶಪಾಂಡೆ ಅವರಿಗೆ ದತ್ತಾತ್ರೇಯ ದೇಶಪಾಂಡೆ ಎಂಬ ಪುತ್ರ ಮತ್ತು ಶ್ರೀಮತಿ ಸುಚೇತಾ ಬ್ಯಾಹಟ್ಟಿ ಎಂಬ ಪುತ್ರಿ ಇದ್ದಾರೆ. ಶ್ರೇಯಾಂಕ್ ಶಶಾಕ್ ಎಂಬ ಮರಿಮೊಮ್ಮಕ್ಕಳಿದ್ದಾರೆ. ಇಂತಹ ಪ್ರಸಿದ್ಧ
ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸದಾ ಸ್ಮರಿಸುವ ಶಕ್ತಿ ಎಲ್ಲ ಭಾರತೀಯರದಾಗಬೇಕು ಹಾಗೂ ಪ್ರತಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇಂತಹ ನಿಷ್ಠಾವಂತ ಪ್ರಾಮಾಣಿಕ ಸ್ವಾತಂತ್ರ್ಯ ಹೋರಾಟಗಾರರಾದ ಶಂಕರರಾವ್ ದೇಶಪಾಂಡೆ ಅವರ ಪತ್ನಿ ಕುಸುಮಾವತಿ ದೇಶಪಾಂಡೆ ಇಬ್ಬರು ನಮ್ಮ ಕೊಲ್ಹಾರದಲ್ಲಿ ಜನಿಸಿದ್ದು ಅತ್ಯಂತ ಸಂತೋಷ, ಹೆಮ್ಮೆಯ ವಿಷಯ ಮತ್ತು ಶ್ಲಾಘನೀಯ ವಿಷಯ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ.